ಬಂದ, ಕಾಯಿ ಕಡುಬು ತಿಂದ, ಚಿಕ್ಕೆರೆಯಲ್ಲಿ ಬಿದ್ದ, ದೊಡ್ಡ ಕೆರೆಯಲ್ಲಿ ಎದ್ದ. ಸೌದಡ್ಕ ಮಹಾಗಣಪತಿ ದೇವಸ್ಥಾನವು ಧರ್ಮಸ್ಥಳದಿಂದ 19 ಕಿಲೋಮೀಟರ್ ಇದೆ. ಅತಿ ಮಹಿಮೆ ಇರುವಂತಹ ದೇವಸ್ಥಾನ ಅಂತ ಕೂಡ ಕರೀತಾರೆ. ಈ ಸೌದಡ್ಕ ಮಹಾಗಣಪತಿಯ ವಿಶೇಷವೇನೆಂದರೆ ಈ ಗಣಪತಿಯು ಓಪನ್ ಸ್ಪೇಸಲ್ಲಿ, ಅಂದರೆ ಇಲ್ಲಿ ಯಾವುದೇ ರೀತಿಯಾದ ಒಂದು ದೇವಸ್ಥಾನ ಆಗಿರ್ಬೋದು, ಗರ್ಭಗುಡಿ ಆಗಿರ್ಬೋದು, ಯಾವುದು ಕೂಡ ಇಲ್ಲ ಈ ದೇವರಿಗೆ. ಇದು ಮೇನ್ ಎಂಟ್ರೆನ್ಸು ಸೌದಡ್ಕ ಮಹಾಗಣಪತಿಗೆ. ಈ ಸೌದಡ್ಕ ಮಹಾಗಣಪತಿಗೆ ಒಂದು ಚಿಕ್ಕ ಕಥೆ ಇದೆ. ಅದು ಏನಪ್ಪ ಅಂತಂದರೆ, ಈ ಸೌದಡ್ಕ ಮಹಾಗಣಪತಿ ಏನಿದೆಯಲ್ಲ, ಇದನ್ನು ರಾಜ ಮನೆತನಗಳಷ್ಟೇ ಪೂಜೆ ಮಾಡಬೇಕಿತ್ತಂತೆ ಹಿಂದಿನ ಕಾಲದಲ್ಲಿ. ಆ ರಾಜರ ಮೇಲೆ ಯುದ್ಧ ನಡೆಯುತ್ತೆ. ಆ ಯುದ್ಧ ನಡೆದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅವರ ಅರಮನೆ ಮತ್ತು ದೇವಸ್ಥಾನವನ್ನು ನಾಶ ಮಾಡ್ತಾರೆ. ಆ ಟೈಮಲ್ಲಿ ಈ ಮಹಾಗಣಪತಿಯ ವಿಗ್ರಹ ಏನಿದೆಯಲ್ಲ, ಈ ಮಹಾಗಣಪತಿಯ ವಿಗ್ರಹ ಮಣ್ಣಿನಲ್ಲಿ ಹೂತು ಹೋಗುತ್ತದೆ. ಆನಂತರ ಕೆಲವು ವರ್ಷಗಳ ಆದಮೇಲೆ ಈ ಒಂದು ವಿಗ್ರಹವು ಕೆಲವು ಅರ್ಚಕರ ಕೈಗೆ ಸಿಗುತ್ತದೆ. ಅಲ್ಲಿಂದ ತೆಗೆದುಕೊಂಡು ಬಂದು ಇವರು ಇವಾಗ ಇರುವಂತಹ ಸ್ಥಳದಲ್ಲಿ ಶ್ರೀ ಮಹಾಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಅಲ್ಲಿ ಯಾವುದೇ ರೀತಿಯ ಗರ್ಭಗುಡಿಯನ್ನು ಅವರು ನಿರ್ಮಿಸಿರೋದಿಲ್ಲ. ಇಲ್ಲಿ ಯಾವುದೇ ರೀತಿಯ ದೇವಸ್ಥಾನ ಇಲ್ಲದಿರುವುದರಿಂದ ಬಯಲೇ ಆಲಯವಾಗಿದೆ ಮತ್ತು ಆಕಾಶವೇ ಚಪ್ಪರವಾಗಿದೆ ಮತ್ತು ಸುತ್ತಮುತ್ತಲಿನ ಮರದ ನೆರಳೆ ಕಟ್ಟಡವಾಗಿದೆ. ಭಕ್ತರು ಯಾವ ಹೊತ್ತಿನಲ್ಲಾದರೂ ಬಂದು ಗಣಪತಿಯ ದರ್ಶನವನ್ನು ಮಾಡಬಹುದು. ಇಲ್ಲಿ ಕಪ್ಪು ಶಿಲೆಯ ಗಣಪತಿಯ ಮೂರ್ತಿಯನ್ನು, ಪಕ್ಕದಲ್ಲಿ ಸಿದ್ಧಿ ಬುದ್ಧಿ ಮೂರ್ತಿಯನ್ನು ಕೂಡ ನಾವು ಕಾಣಬಹುದಾಗಿದೆ. ಇಲ್ಲಿ ನಿತ್ಯವೂ ನೈವೇದ್ಯಕ್ಕಾಗಿ ಗಣಪತಿಗೆ ತಮ್ಮಲ್ಲಿ ಬೆಳೆಯುವ ಸೌತೆಕಾಯಿಯನ್ನು ನೈವೇದ್ಯಕ್ಕೆ ಬಳಸುತ್ತಿದ್ದರು. ಆ ಕಾರಣದಿಂದ ಇಲ್ಲಿ ಸೌದಡ್ಕ ಗಣಪತಿ ಎಂದೇ ಹೆಸರಾಯಿತು. ಆ ನಂತರ ಇಲ್ಲಿ ಕೆಲವು ಭಕ್ತರು ದೇವಸ್ಥಾನವನ್ನು ನಿರ್ಮಿಸಬೇಕಾಗಿ ಆಲೋಚನೆ ಮಾಡುತ್ತಿದ್ದರು. ಆಗ ಅವರ ಕನಸಿನಲ್ಲಿ ಕಂಡ ಗಣಪತಿ ಅವರಿಗೆ ಆಜ್ಞೆ ಮಾಡಿದರು, ನಾನು ಮುಕ್ತ ವಾತಾವರಣದಲ್ಲಿ ಇರಲು ಇಷ್ಟಪಡುತ್ತೇನೆ ಎಂದು. ಆ ನಂತರ ಇಲ್ಲಿ ಯಾವ ದೇವಸ್ಥಾನವನ್ನು ನಿರ್ಮಿಸಲು ಸಾಧ್ಯವಾಗಲಿಲ್ಲ. ಮತ್ತು ಈ ದೇವಸ್ಥಾನದ ಮಹಿಮೆ ಏನಂತ ಅಂದರೆ, ಇಲ್ಲಿ ನಾವು ಇಷ್ಟಾರ್ಥವನ್ನು ನೆನ್ಕೊಂಡು ಅದು ನೆರವೇರಲಿ ಅಂತೇಳಿ ಒಂದು ಗಂಟೆಯನ್ನು ಕಟ್ಟಿದರೆ ಅದು 45 ದಿನದ ಒಳಗಡೆ ಅದು ನೆರವೇರುತ್ತಂತೆ. ಸೊ ಅಂತೇಳಿ ತುಂಬ ಜನ ನಂಬ್ತಾರೆ ಇಲ್ಲಿ. ಸೊ ಆ ಕಾರಣದಿಂದ ನಾವು ಈ ದೇವಸ್ಥಾನದ ಸುತ್ತಮುತ್ತಲೆಲ್ಲ ಗಂಟೆಗಳನ್ನು ನೋಡಬಹುದು. ಇದು ಮುಕ್ತ ವಾತಾವರಣದಲ್ಲಿ ಇರುವುದರಿಂದ ಸೊ ಎಲ್ಲರೂ ಆರಾಮಾಗಿ ದರ್ಶನ ಮಾಡಿಕೊಳ್ಬೋದು ಅಂತ ಹೇಳ್ತೀನಿ. ಮತ್ತು ಇಲ್ಲಿ ನಿತ್ಯವೂ ಅನ್ನದಾನ ನಡೆಯುತ್ತೆ ಮಧ್ಯಾಹ್ನದ ವೇಳೆಯಲ್ಲಿ. ಇಲ್ಲಿ ಯಾವಾಗಲೂ ಮಳೆ ಇರಲಿ ಅಥವಾ ಬಿಸಿಲಿರಲಿ ಪೂಜೆ ಅಂತೂ ನಡೀತಾನೆ ಇರತ್ತಂತೆ. ಹುಡುಗ ಗಂಟೆ ತಗೋತಾ ಇದ್ದಾನೆ, ಅವನು ಅಂದ್ಕೊಂಡಿದ್ದು ನೆರವೇರಿದೆ ಅಂತೆ. ಸೊ ಅದಕ್ಕೆ ಹರಕೆ ತೀರಿಸ್ತೀನಿ ಅಂತೇಳಿ ಗಂಟೆ ತಗೋತಾ ಇದ್ದಾನೆ. ಇದು ಗಣಪತಿಯ ಮುಂದೆ ಕಟ್ತಾ ಇರೋವಂಥದ್ದು. ಅಲ್ಲಿ ಕಟ್ಟಿರೋ ಅಷ್ಟು ಗಂಟೆ ಕೂಡ ಹರಕೆಯವರೇ ಕಟ್ಟಿರುವಂತಹ ಗಂಟೆ. ಸೊ ಏನೋ ಅಂದ್ಕೊಂಡಿದ್ದಂತೆ ಅದು ನೆರವೇರಿದೆ. ಸೊ ಅದರಿಂದ ಅವನು ಕಟ್ತಾ ಇದ್ದಾನೆ. ಒಂದು ನಂಬಿಕೆ. ಸೊ ಧರ್ಮಸ್ಥಳಕ್ಕೆ ಬಂದಮೇಲೆ ಇಲ್ಲಿಗೆ ಬರೋದನ್ನು ಮಾತ್ರ ಮರಿಬೇಡಿ. ಒಂದ್ಸರಿ ಬಂದೋಗಿ. ಕೇವಲ ಧರ್ಮಸ್ಥಳದಿಂದ 19 ಕಿಲೋಮೀಟರ್ ಅಷ್ಟೇ ಇದೆ. ಎಷ್ಟು ಜನಕ್ಕೆ ಗೊತ್ತಿಲ್ಲ ಇದು. ವೀಕ್ಷಕರೇ, ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಗಣೇಶನ ಮೂರ್ತಿ ಮತ್ತು ಅಕ್ಕಪಕ್ಕದಲ್ಲಿ ಸಿದ್ಧಿ ಬುದ್ಧಿ ಮೂರ್ತಿಗಳು.